ನಾವು ನಿರ್ಣಯ ಮಾಡಿದ್ದೇವೆ. ಸುಲ್ತಾನರ ದರ್ಬಾರಿಗೆ ಪಂಡಿತ ರಾಮಕೃಷ್ಣ ಹಾಗೂ ಆಚಾರ್ಯ ತಾತಾಚಾರ್ಯರು ಇಬ್ಬರೂ ಹೋಗುತ್ತಾರೆ ಹಾಗೂ ಅಲ್ಲಿ ಹೋಗಿ ಸ್ಪಷ್ಟ ಮಾಡುತ್ತಾರೆ ಮಡಿಕೆಯಲ್ಲಿ ಕಲ್ಲಂಗಡಿ ಯಾರು ಹಾಕಿದ್ದು ಎಂದು ಹಾಗೂ ಆ ಪುರಸ್ಕಾರಕ್ಕೆ ಯಾರು ಪಾತ್ರರೆಂದು. ಪಂಡಿತ ರಾಮಕೃಷ್ಣ, ಚಿನ್ನದಲ್ಲಿ ಮಾಡಿರುವಂತಹ ಈ ಕಳಶವನ್ನು ಪಂಡಿತ ರಾಮಕೃಷ್ಣರಿಗೆ ನೀಡಲಾಗಲಿ. ನೀವು ಹೇಳಿದಂತೆ ಆಗಲಿ ಮಹಾರಾಜರೇ. ಮಹಾರಾಜ, ನಮ್ದೊಂದು ನಿವೇದನೆ ಇದೆ. ನಾನು ಸುಲ್ತಾನರ ರಾಜ್ಯಸಭೆಗೆ ಪ್ರವೇಶವನ್ನ ಮಾಡಿದಾಗ ಅಲ್ಲಿ ನಮಗ್ ಗೊತ್ತಿದೆ, ಆದ್ರೂ ಸಹ ನನ್ನ ಜೊತೆಗೆ ನನ್ನ ಶಿಷ್ಯರಾದ ಧನಿಮನಿಯನ್ನ ಕರ್ಕೊಂಡು ಹೋಗೋದಕ್ಕೆ ಅನುಮತಿಯನ್ನ ಕೊಡಬೇಕು. ಒಳ್ಳೆಯದು ಗುರುಗಳೇ, ಅನುಮತಿ ಇದೆ. ರಾಜನರ್ತಕಿಯರು ಭೋಜನ. ಮಂತ್ರಿಗಳೇ, ಯಾತ್ರೆಗೆ ತಯಾರಿ ಪ್ರಾರಂಭವಾಗಲಿ. ಗುರುಗಳು ಹಾಗೂ ಪಂಡಿತ ರಾಮಕೃಷ್ಣ ನಿರ್ವಿಘ್ನವಾಗಿ ಸುಲ್ತಾನರ ರಾಜ್ಯವನ್ನು ತಲುಪಬೇಕು. ಹಾಗೆ ಆಗ್ಲಿ ಮಹಾರಾಜರೇ, ನಿಮ್ಮ ಆಜ್ಞೆಯನ್ನ ಸಂಪೂರ್ಣವಾಗಿ ಪಾಲಿಸೋ ವ್ಯವಸ್ಥೆ ಮಾಡ್ತೀನಿ. ಇನ್ನೊಂದು ಮಾತು ಮಂತ್ರಿಗಳೇ, ಪಂಡಿತ ರಾಮಕೃಷ್ಣರ ಬುದ್ಧಿಯ ಮಡಿಕೆ ಹಾಗೂ ಇವರ ಈ ಚಿನ್ನದ ಕಳಶ ಇವೆರಡೂ ರಾಜ್ಯದೆಲ್ಲೆಡೆ ಪ್ರದರ್ಶಿತವಾಗಲಿ. ಇಡೀ ವಿಜಯನಗರದ ರಾಜ್ಯಕ್ಕೆ ಗೊತ್ತಾಗಲಿ ಪಂಡಿತ ರಾಮಕೃಷ್ಣರು ಎಷ್ಟು ಚತುರರು ಹಾಗೂ ಬುದ್ಧಿಶಾಲಿ ಎಂದು. ಇಲ್ಲಿ ಬುದ್ಧಿ ಸಿಗುತ್ತಂತೆ. ಹೇ ಭಗವಂತ, ಮನೆ ಮುಂದೆ ಯಾಕೆ ಇಷ್ಟೊಂದು ಜನ ಇದ್ದಾರೆ? ಆ ಮನೆಗೇನಾದ್ರೂ ಆಯ್ತಾ ಏನು? ಎಷ್ಟೊತ್ತಾಗ್ತದೆ? ನನಗೊಂದು ಬೇಕು. ಎತ್ಕೊಳ್ಳಿ ಎತ್ಕೊಳ್ಳಿ, ಬುದ್ಧಿಯಿಂದ ತುಂಬಿರೋ ಮಡಿಕೆ ಎತ್ಕೊಳ್ಳಿ. ಶಾಂತಿ ಶಾಂತಿ, ಎಲ್ಲರಿಗೂ ಸಿಗುತ್ತೆ. ಅಯ್ಯೋ, ಇವರೆಲ್ಲ ಇಲ್ಲಿ ತಮಾಷೆ ಮಾಡ್ತಿದಾರಲ್ಲ, ಈಗೇನ್ ಮಾಡ್ಲಿ? ಎತ್ಕೊಳ್ಳಿ ಎತ್ಕೊಳ್ಳಿ, ಇಂಥ ಸೋಂಬೇರಿ ಬುದ್ಧಿ ಯಾರಿಗೂ ಸಿಗಲ್ಲ. ಯಾರ ಮಾತು ಕೇಳಲ್ಲ, ಯಾವ ಕೆಲಸನೂ ಮಾಡಲ್ಲ. ಇಂಥ ಸೋಮಾರಿ ಮೈಗಳ ಬುದ್ಧಿ ಯಾರಿಗೂ ಸಿಗಲ್ಲ. ಎತ್ಕೊಳ್ಳಿ ಎತ್ಕೊಳ್ಳಿ. ಏನ್ ಹೇಳ್ತಾ ಇದೀಯೇ? ತಪ್ಪಾಗ್ಬಿಡ್ತಮ್ಮ. ನಾನೇನ್ ಹೇಳ್ತೀನೋ ಅದನ್ನೇ ಹೇಳು. ಹಾ. ಅಯ್ಯೋ, ಯಾಕೆ ಹಿಂಗ್ ತಳ್ತಾ ಇದೀಯಾ? ಬುದ್ಧಿಯಿಂದ ತುಂಬಿರೋ ಮಡಿಕೆ ಬೇಕು ಅಂದ್ರೆ ಸ್ವಲ್ಪ ಹೊತ್ತು ಕಾಯಿ ನೀನು. ಎತ್ಕೊಳ್ಳಿ ಎತ್ಕೊಳ್ಳಿ, ಇಂಥ ವಿಲಕ್ಷಣ ಬುದ್ಧಿ ಸಾವಿನ ದೌಡೆಯಿಂದ ನಿಮ್ಮನ್ನ ಆಚೆ ಎಳ್ಕೊಂಡ್ ಬರುತ್ತೆ. ಆನೆ ಕಾಲ್ ಕೂಡ ನಿಮ್ಮನ್ನ ತುಳಿಯಕ್ಕಾಗಲ್ಲ. ರಾಜರ ಸೆರೆಮನೆಯಿಂದ ಕೂಡ ತಪ್ಪಿಸ್ಕೊಂಡ್ ಬಂದಿರುವಂತಹ ಬುದ್ಧಿ, ಕಲ್ಲು ಶಿಕ್ಷೆ ಕೂಡ ಸಾಯಿಸಕ್ಕಾಗದೇ ಇರುವಂತ ಬುದ್ಧಿ, ಗಾಳಿಯಷ್ಟು ವೇಗ ಇರೋ ಬುದ್ಧಿ, ತಲೆ ಒಳಗಡೆ ಬಂದ್ರೂ ಕೂಡ ಅದನ್ನ ಹಿಡ್ಕೊಳಕ್ ಆಗಲ್ಲ. ಎತ್ಕೊಳ್ಳಿ, ಇಂಥ ಚತುರ ಬುದ್ಧಿ ಇರುವಂತ ಮಡಿಕೆನ ಎತ್ಕೊಳ್ಳಿ. ಇಲ್ಲಿ ಏನ್ ಮಾಡ್ತಿದ್ದೀರಾ ನೀವು? ಏನ್ ನನ್ ಬುದ್ಧಿನೆಲ್ಲ ಇವ್ರ ಮುಂದೆಲ್ಲ ಹರಾಜ್ ಹಾಕ್ತಾ ಇದ್ದೀರಾ? ನನ್ ಬುದ್ಧಿ ಏನ್ ಮಾಡ್ತು ನಿಮ್ಗೆ? ನಿನಗಿರೋ ಬುದ್ಧಿಯಿಂದ ಲಾಭ ಪಡ್ಕೊಳಕ್ ನೋಡ್ತಾ ಇದೀವಿ. ಏನ್ ಲಾಭ? ಏನ್ ಲಾಭ? ನಾನೆಲ್ಲ ಅಮ್ಮ ಹೇಳ್ತಿದ್ದಾರೆ, ನಿನ್ ಬುದ್ಧಿ ಲಾಭ ಎಲ್ಲರಿಗೂ ಸಿಗ್ಬೇಕು ಅಂತ. ನನಗೆ ಬುದ್ಧಿಯಿಂದ ತುಂಬಿರೋ 2 ಮಡಿಕೆ ಬೇಕು. ಕೊಡಿ ಕೊಡಿ, 40 ಚಿನ್ನದ ನಾಣ್ಯ ಕೊಡಿ. ನಿಲ್ಸ್ಬಿಡು. ಇದನ್ನೆಲ್ಲ ಇಲ್ಲ ಬಿಟ್ಟು ನಾನು ಹೋಗೋ ವ್ಯವಸ್ಥೆ ಮಾಡು. ನನಗೆ ತಾಲಿಕೋಟೆ ಸುಲ್ತಾನನಿಂದ ಆಮಂತ್ರಣ ಬಂದಿದೆ. ನಾನು ಈಗಲೇ ಹೋಗ್ಬೇಕು. ಯಾವಾಗ? ಎಲ್ಲಿ? ಅಯ್ಯೋ, ನಾನು ಇದನ್ನೆಲ್ಲ ಇಲ್ಲ ಹೇಳ್ಬೇಕಾ? ಇದನ್ನೆಲ್ಲ ಬಿಟ್ಟು ಒಳಗಡೆ ನಡಿ. ಆಚಾರ್ಯರ ಜೊತೆ ಸಂಜೆ ನಾನು ಹೊರಡಬೇಕು. ಪಂಡಿತ ರಾಮಕೃಷ್ಣ, ನೀನವತ್ತು ನನ್ನ ಮುಖಕ್ಕೆ ಕಪ್ಪು ಮಸಿಯನ್ನ ಬಳಿದಿದ್ದೆ. ನೀನ್ ಮರಿಬಹುದು, ಆದರೆ ನಾನ್ ಮರೆಯಲ್ಲ. ಈಗ ನಿನ್ನ ಕೆಟ್ಟ ಸಮಯ ಶುರುವಾಗಿದೆ. ಸರಿ, ನೀ ಚಿಂತೆ ಮಾಡ್ಬೇಡ, ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ಹೋಗು ಹೋಗು, ಬೇಗ ಬಾ. ನನಗ್ಯಾಕೆ ಈ ರೀತಿ ವಿಚಿತ್ರವಾಗಿ ಅನುಭವ ಆಗ್ತಿದೆ? ಏನ್ ಹೇಳಿ ದಣಿ, ಈಗ ಪಲ್ಲಕ್ಕಿ ಎತ್ತವನೇ ಪಲ್ಲಕ್ಕಿನ ಬಿಟ್ಟು ಓಡ್ ಹೋದ. ಅಯ್ಯೋ, ಈ ಮುದುಕ ಎಷ್ಟು ತಿಂದು ತಿಂದು ದಪ್ಪ ಆಗಿದ್ದಾನೆ ಅಂತ ಅಂದ್ರೆ ಪಲ್ಲಕ್ಕಿ ಎತ್ತವನೇ ಹೆದರ್ಕೊಂಡು ಓಡೋದ. ಆ ಮಂಗ್ಳೂ ಜಾಗದಲ್ಲಿ ಬೇರೆ ಇನ್ಯಾರೇ ಇದ್ರೂ ಕೂಡ ಖಂಡಿತವಾಗ್ಲೂ ಓಡ್ ಹೋಗ್ತಿದ್ರು. ಈ ಮುದುಕನ್ ಪಲ್ಲಕ್ಕಿ ಎತ್ತಬೇಕು ಅಂತ ಯಾರಾದ್ರೂ ಅವ್ರ ಪ್ರಾಣನ ತ್ಯಾಗ ಮಾಡೋದಿಕ್ಕಾಗತ್ತಾ? ಈಗ ಮಾಡ್ಬೇಕಾದ್ರೂ ಏನ್ ಮಾಡಕ್ಕಾಗತ್ತೆ? ಗುರುಗಳ ಭಾರವಾದ ಪಲ್ಲಕ್ಕಿನ ನಾವೆತ್ಕೊಳಕ್ ಆಗೋದಿಲ್ಲ. ಮತ್ತೆ ಗುರುಗಳ ಹೆಸರಲ್ಲಿ ಇಷ್ಟೊಂದು ಭಯ ತುಂಬಿದೆ ಸಂಪೂರ್ಣ ನಗರದಲ್ಲಿ ಅಂದ್ರೆ ಯಾರವರ ಹೆಸರು ಕೇಳ್ತಾರೋ ಉಲ್ಟಾ ಕಾಲಲ್ಲಿ ಓಡೋಗ್ಬಿಡ್ತಾರೆ. ಈಗ ಪಲ್ಲಕ್ಕಿ ಎತ್ತಕ್ಕೆ ಯಾರಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ?
ಈ ಪ್ರಶ್ನೆ ನನಗೂ ಕೂಡ ಚಿಂತೆ ಕಾಡ್ತಿದೆ. ಏನ್ ಮಾಡೋದು ಅಂತ. ಪ್ರಣಾಮಗಳು. ಪ್ರಣಾಮಗಳು. ನನಗೆ ಏನು ಕೆಲಸ ಇಲ್ಲ. ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ. ನನ್ಗೇನಾದ್ರೂ ಕೆಲಸ ಸಿಗ್ಬೋದಾ? ನೋಡು ಬಂದ, ಇವನಿಗೆ ಕೆಲಸ ಬೇಕು ಮತ್ ನಮ್ಗೊಂದು ಕುರಿ ಬೇಕು. ಅದು ಸಿಕ್ಬಿಡ್ತು. ಒಂದ್ ಕೆಲ್ಸ ಮಾಡೋಣ, ಗುರುಗಳ ಕೆಲ್ಸ ನಾವ್ ಮಾಡೋಣ, ನಮ್ ಕೆಲ್ಸನ ಇವನ್ ಮಾಡ್ತಾನೆ. ಕೆಲ್ಸ ಬದಲಾಯಿಸ್ಕೊಳ್ಳೋಣ. ಸರಿ ಸರಿ, ಕೆಲ್ಸ ಮಾಡೋದಿಕ್ಕೆ ನಾಳೆ ನೀನು ಬಂದ್ಬಿಡು. ಧನ್ಯವಾದ, ತುಂಬಾ ಧನ್ಯವಾದ ಗುರುಗಳೇ. ಖುಷಿ ಆಗಿರೋ. ಚೆನ್ನಾಗಿರೋ ಚೆನ್ನಾಗಿರೋ. ಹೋಗು ಹೋಗು ಹೋಗು. ಕುರಿ ಸಿಕ್ಬಿಡ್ತು. ನೋಡು ರಾಮಕೃಷ್ಣ, ಇನ್ ಮುಂದೆ ನಾನು ನಿನ್ ಸುತ್ತಮುತ್ತಲೇ ಇರ್ತೀನಿ. ಈಗ ನನ್ನ ಗಮನ ಯಾವಾಗ್ಲೂ ನಿನ್ನ ಮೇಲೆ ಇರುತ್ತೆ. ಅವಕಾಶ ಸಿಕ್ತಿದ್ದ ಹಾಗೆ ನನ್ನ ಅವಮಾನದ ಸೇಡನ್ನು ಖಂಡಿತವಾಗ್ಲೂ ತೀರಿಸ್ಕೊಳ್ತೀನಿ. ಸುಲ್ತಾನ ಸಂಶುದ್ದೀನ್ ಜಫರ್ ಖಾನ್ರ ಹೆಸರಿನಲ್ಲಿ ನಮ್ಮ ಈ ರಾಜ್ಯದ ಸಂದೇಶವಿದೆ. ನೀವು ಅಲ್ಲಿ ತಲುಪುತ್ತಿದ್ದಂತೆ ಅವರಿಗೆ ನೀಡಬೇಕು. ಸರಿ ಮಹಾಪ್ರಭು, ಖಂಡಿತವಾಗ್ಲೂ. ಈ ರಾಜಚಿಹ್ನೆ ಇರುವ ರಾಜಪತ್ರ ನಿಮ್ಮ ಪರಿಚಯ ಸ್ಪಷ್ಟ ಮಾಡುತ್ತದೆ. ಮಂತ್ರಿಗಳೇ, ಯಾವ ವಸ್ತುಗಳನ್ನು ಮರೀದೆ ಖಂಡಿತ ತರಿಸ್ಬೇಕು. 4 ಚಿನ್ನದ ಬಳೆಗಳು, ರತ್ನ ಖಚಿತವಾದದ್ದು. 10 ಕಾಂಜೀವರಂ ಸೀರೆಗಳು, ಬಂಗಾರದ ಜರಿ ಇರೋಂಥದ್ದು. ಮತ್ತೆ ಕಾಲ್ಗೆಜ್ಜೆ, ಸಿಂಧೂರದ ಡಬ್ಬಿ, ತಲೆಗೆ ಸಿಂಧೂರ ಪಟ್ಟಿ, ಹಸ್ತಾಕ್ಷರ ಮಹಾರಾಣಿ ಚಿನ್ನಾದೇವಿ. ಪಂಡಿತ ರಾಮಕೃಷ್ಣ, ಇದೆಲ್ಲವನ್ನು ಖಂಡಿತವಾಗಿ ತೆಗೆದುಕೊಂಡು ಬನ್ನಿ. ಇದು ರಾಜಪತ್ರವಲ್ಲ, ಚಿನ್ನಾದೇವಿಯವರ ಆದೇಶ. ಸರಿ ಸರಿ ಮಹಾಪ್ರಭು, ಖಂಡಿತವಾಗ್ಲೂ. ಈ ಆದೇಶ ರಾಜ್ಯದ ಆದೇಶಕ್ಕಿಂತ ಮುಖ್ಯವಾಗಿದೆ. ಹಾಗೂ ನೀವು ರಾಜಪತ್ರ ತೆಗೆದುಕೊಂಡು ಬನ್ನಿ ಶೀಘ್ರವಾಗಿ. ಮಂತ್ರಿಗಳೇ, ಈಗ ಈ ರಾಜಪತ್ರವನ್ನು ಓದಿ. ಮಹಾರಾಣಿ ಚಿನ್ನಾದೇವಿ ಏನೆಲ್ಲ ತರಿಸ್ತಾ ಇದ್ದಾರೋ ಅದೆಲ್ಲ ನನಗೂ ಬೇಕು. ಆದ್ರೆ ಅದರ ಸಂಖ್ಯೆ ದುಪ್ಪಟ್ಟಾಗಿರ್ಬೇಕು. ಜೊತೆಗೆ ಇನ್ನೊಂದು ಸೂಚನೆ ಇದೆ, ಅದು ಅವಶ್ಯಕವಾಗಿದೆ. ಮಹಾರಾಣಿ ತಿರುಮಲಾಂಬ. ಇದು ಏನು ಅಪಹಾಸ್ಯ! ಕ್ಷಮೆ ಇರ್ಲಿ ಮಹಾರಾಜ್ರೆ, ಇಬ್ರು ಮಹಾರಾಣಿಯರು ನನಗೆ ಸೂಚನೆ ನೀಡಿದ್ರು, ಮತ್ತದನ್ನ ಇಲ್ಲಿ ತರೋದಕ್ಕೆ ಆಜ್ಞೆ ಮಾಡಿದ್ರು. ಏನ್ ಮಾಡ್ಲಿ ಮಹಾರಾಜ್ರೆ, ತರಲೇಬೇಕಾಯ್ತು. ಆ ರಾಜಪತ್ರವೆಲ್ಲಿದೆ? ನಾವು ನಿಮಗೆ ಕೊಟ್ಟ ಪತ್ರ ಅದೆಲ್ಲಿದೆ? ಅದನ್ನು ತೆಗೆದುಕೊಂಡು ಬನ್ನಿ. ಇದನ್ನು ಓದುವ ಅವಶ್ಯಕತೆ ಇಲ್ಲ ಮಂತ್ರಿಗಳೇ. ಇದು ನಾವು ಸ್ವತಃ ನಮ್ಮ ಕೈಯಲ್ಲೇ ಬರೆದದ್ದು. ಇದರಲ್ಲೇನಿದೆ ಎಂದರೆ, ನೀವಿಬ್ಬರು ವಿಜಯನಗರ ರಾಜ್ಯದ ಸನ್ಮಾನಿತ ಸದಸ್ಯರೆಂದು ಹಾಗೂ ನಿಮ್ಮನ್ನು ಗೌರವದಿಂದ ಸನ್ಮಾನಿಸಬೇಕು ಎಂದು, ಹಾಗೂ ಕಾರ್ಯವು ಮುಗಿಯುತ್ತಿದ್ದಂತೆಯೇ ವಿಜಯನಗರಕ್ಕೆ ನಿಮ್ಮನ್ನು ಕಳುಹಿಸಬೇಕು ಎಂದು. ಪಂಡಿತ ರಾಮಕೃಷ್ಣ, ನಾಳೆ ಪ್ರಾತಃ ಕಾಲ ನೀವು ನಮ್ಮ ನಿವಾಸದ ಬಳಿ ಬಂದ್ಬಿಡಿ. ನಾವು ಅಲ್ಲಿಂದಲೇ ಸುಲ್ತಾನ್ ಶಂಶುದ್ದೀನ್ ಜಫರ್ ಅವರ ರಾಜ್ಯಕ್ಕೆ ಪ್ರಯಾಣವನ್ನು ಶುರು ಮಾಡೋಣ. ಸರಿ ಗುರುವರ್ಯ. ನಿಮ್ಮ ಯಾತ್ರೆಯು ಶುಭವಾಗಲಿ ಎಂದು ಆಶಿಸುತ್ತೇವೆ, ಹಾಗೂ ಮತ್ತೆ ಕುಶಲವಾಗಿ ಹಿಂತಿರುಗುವ ಪ್ರತೀಕ್ಷೆ ಮಾಡುತ್ತೇವೆ. ಆಗಲಿ ಮಹಾರಾಜರೇ. ಧನ್ಯವಾದ ಮಹಾಪ್ರಭು. ರಾಜಪತ್ರವು ಮೂರ್ಖ, ಅಜ್ಞಾನಿ, ನಿನ್ಗಿಂತ ದೊಡ್ಡವರ ಸನ್ಮಾನ ಮಾಡಕ್ ಗೊತ್ತಿಲ್ವಾ ನಿನ್ಗೆ? ಇದು ನಮ್ಮ ಸ್ಥಾನವು. ಹೋಗೋ, ಮುಂದೆ ಹೋಗೋ, ಹಿಂದೆ ನಾವು ಸಂಭಾಳಿಸ್ತೀವಿ. ಕ್ಷಮಿಸಿ ಗುರುಗಳೇ, ತಪ್ಪಾಯ್ತು. ಕ್ಷಮಿಸಿ. ಸರಿ, ಮುಂದೆ ಹೋಗೋ. ಕ್ಷಮಿಸಿ ಗುರುಗಳೇ. ಸರಿ ಸರಿ, ನಮ್ಮ ಗುರುಗಳ ಭಾರವಾದ ಪಲ್ಲಕ್ಕಿನ ಎತ್ಬಿಟ್ಟಾಗ ನಿನ್ನ ಸೊಂಟ 2-3 ಸಲ ಹಿಡ್ಕೋಬಹುದು. ಆಗ ನಿನಗೆ ಸರಿಯಾಗಿ ಅಭ್ಯಾಸ ಆಗತ್ತೆ ಪಲ್ಲಕ್ಕಿನ ಹೇಗೆ ಎತ್ಬೇಕು ಅಂತ. ಬಾ ಬಾ ಬಾ, ಈ ಕಡೆ ಬಾ, ಕೆಲಸ ಶುರು ಮಾಡು. ನೋಡು, ಅಲ್ಲಿ ಸ್ವಚ್ಛ ಮಾಡು. ಅಲ್ಲಿ ಅಲ್ಲಿ ಅಲ್ಲಿ. ಇದು ನಮ್ಮ ಗುರುಗಳ ಪಲ್ಲಕ್ಕಿ. ಏನಿದು? ಇಡೀ ಜೀವನದ ಆರತಿಯನ್ನ ಇವತ್ತೇ ತೆಗೆದು ಬಿಡ್ತೀಯ ನೀನು? ಸ್ವಾಮಿ, ನೀವು ಆದೇಶ ಮಾಡಿದ್ರೆ ಅದನ್ನು ಕೂಡ ಮಾಡ್ತೀನಿ. ಶಿವ 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 ಶಿವ. ಇವಳ ಹತ್ರ ವ್ಯಂಗ್ಯ ಬಾಣವೂ ಸಹ ಪ್ರಭಾವವನ್ನೇ ಬೀರೋದಿಲ್ಲ. ಆಯ್ತು, ಈಗ ಸಾಕು ಮಾಡು. ಸಂಪೂರ್ಣ ರಾತ್ರಿ ಒಂದು ಕ್ಷಣವೂ ವಿಶ್ರಾಂತಿ ಮಾಡೋದಕ್ಕೆ ಬಿಟ್ಟಿಲ್ಲ ನೀನು. ನಿನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಆರತಿ ಮೇಲೆ ಆರತಿ, ಆರತಿ ಮೇಲೆ ಆರತಿ, ಆರತಿ ಮೇಲೆ ಆರತಿನೇ ಮಾಡ್ತಾ ಇದ್ದಲ್ಲ ನೀನು. ನನ್ನ ತಲೆಯೆಲ್ಲ ಸುತ್ತಾ ಇದೆ ಮಾರಾಯ್ತಿ. ಸ್ವಾಮಿ, ನೀವು ಮನೆಯಿಂದ ದೂರ ಬೇರೆ ರಾಜ್ಯಕ್ಕೆ ಹೋಗ್ತಿದ್ದೀರಾ.
ನಿಮ್ಮ ಅನುಪಸ್ಥಿತಿಯಲ್ಲಿ ನಾನು ಒಬ್ಳೆ ಇಲ್ಲಿ ಹೇಗಿರೋದು? ಅಯ್ಯೋ ದೇವ್ರೇ, ಏನ್ ಮಾಡ್ಲಿ ಇವಳಿಟ್ಟು, ಏನ್ ಮಾಡ್ಲಿ? ಆಶೀರ್ವಾದ ಮಾಡಿ ಗುರುಗಳೇ. ಯಾರು ನೀನು? ಗುರುಗಳೇ, ಇವನು ನಿಮ್ಮ ಹೊಸ ಸೇವಕ. ಇವನನ್ನು ನಾವು ಇವತ್ತಿಂದ ನಿಮ್ಮ ಸೇವೆಗಾಗಿ ನೇಮಕ ಮಾಡಿದೀವಿ. ಇವನು ಅದೇ ಸೇವಕ, ನಿಮ್ಮ ಹತ್ರ ನಾವು ಹೇಳಿದ್ವಲ್ಲ. ಸರಿ ಸರಿ, ಮೊದಲನೇದಾಗಿ ನಿನ್ನ ಕೆಲಸವನ್ನ ಸರಿಯಾಗಿ ಮಾಡೋದನ್ನ ಕಲೆ, ಇಲ್ಲಾಂದ್ರೆ ಕಪಾಳಕ್ಕೆ ಬೀಸಿ ಬೀಸಿ ಕಲಿಸ್ತೀವಿ. ಅಯ್ಯೋ ಗುರುಗಳೇ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಕಪಾಳಕ್ಕೆ ಹೊಡ್ಸ್ಕೊಳ್ಳೋದನ್ನ ನಾವು ನಿಮ್ಮಿಂದ ಚೆನ್ನಾಗಿ ಕಲ್ತಿದೀವಿ. ಮುಖ್ಯವಾಗಿ ನಾನು ಒಬ್ಬ. ಈ ಕೆಲಸನ ನಾವೇ ಸ್ವತಃ ನೋಡ್ಕೋತೀವಿ. ಇವನು ನಾವ್ ಏನ್ ಹೇಳ್ತೀವೋ ಹಾಗೆ ಮಾಡ್ತಾನೆ. ಮಾಡ್ತೀಯ ತಾನೇ? ಹೌದು ಗುರುಗಳೇ, ನೀವು ನನ್ನ ಸ್ವಾಮಿಗಳು. ನಾವು ಇವನು ಸ್ವಾಮಿ. ಈ ರಾಮಕೃಷ್ಣ ಎಲ್ಲಿ ಹೋದ ಕಾಣಿಸ್ತಾನೆ ಇಲ್ವಲ್ಲ? ನಾನು ಕೂಡ ಅವನಿಗೋಸ್ಕರ ಕಾಯ್ತಾ ಇದ್ದೀನಿ. ನನ್ನ 2 ಕಣ್ಣುಗಳು ನಿನ್ನನ್ನು ನೋಡಲು ಕಾತುರದಿಂದ ಕಾಯ್ತಾ ಇದೆ. ರಾಮ. ಅಮ್ಮ, ಶಾರದಾ, ಅಯ್ಯೋ ಎಲ್ಲಿದ್ದೀರಾ? ಬೇಗ ಮಾಡಿ, ನಾನು ಹೊರಡ್ಬೇಕು. ಮೊಸರು ಸಕ್ಕರೆ ತಿನ್ನಿಸ್ತೀನಿ ಅಂತ ಹೇಳಿ 1 ಪ್ರಹಾರದಿಂದ ಕಾಯಿಸ್ತಾ ಇದ್ದೀರಾ. ಇರು ಒಂದ್ ಸ್ವಲ್ಪ ಹೊತ್ತಿರು, ಇನ್ನೇನ್ ತರ್ತಾ ಇದ್ದೀನಿ, ಆಯ್ತಾ? ತಗೊಂಡ್ ಬರ್ತಿದ್ದೀನಿ ಅಂದ್ರೆ ಏನ್ ಅರ್ಥ? ಮೊಸರು ಸಕ್ಕರೆ ತಿನ್ನಿಸ್ಬೇಕು ಅಂತ ಮೊಸರನ್ನ ಹೆಪ್ಪಾಗ್ತಿದ್ಯಾ? ತಗೋ ಬರ್ತಿದ್ದೀನಿ ಅಂತ ಹೇಳಿ 1 ಪ್ರಹಾರ ಆಗೋಯ್ತು. ಅಯ್ಯೋ ಬೇಗ ಮಾಡಿ, ನನಗೆ ವಿಳಂಬ ಆಗ್ತಾ ಇದೆ. ಶೀಘ್ರತೆ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಕಾಯ್ಕೊಂಡ್ ಕೂತಿದ್ಯಾ ಅಲ್ವಾ? ಸುಲ್ತಾನರ ಆದಿತ್ಯಕ್ಕೋಸ್ಕರ ಸ್ವಾಗತ ಸತ್ಕಾರ ಮಾಡಿಸ್ಕೋಬೇಕಲ್ಲ. ನರ್ತಕಿಯರ ನೃತ್ಯದ ಆನಂದ ಕೂಡ ತಗೋಬೇಕಲ್ಲ. ಅಮ್ಮ, ನಾನೇ ಹೇಳಿದ್ದು ಎಲ್ಲ ಅರ್ಥ ಆಗುತ್ತೆ ನನಗೆ. ಇಲ್ಲಾಂದ್ರೆ ನನ್ನ ಕರ್ಕೊಂಡು ಹೋಗ್ತಿದ್ದೆ ಅಲ್ವಾ? ಅಯ್ಯೋ, ನಾನಲ್ಲಿ ರಾಜಕೀಯ ವಿಷಯವಾಗಿ ಹೋಗ್ತಾ ಇದ್ದೀನಿ, ಯಾವುದೇ ಮನೋರಂಜನೆ ನೋಡೋದಕ್ಕಲ್ಲ. ಅದು ಅಲ್ಲದೆ ಅವರು ಒಬ್ಬ ವ್ಯಕ್ತಿಗೆ ಮಾತ್ರ ಆಮಂತ್ರಣ ಕೊಟ್ಟಿರೋದು, ಇಡೀ ಪರಿವಾರಕ್ಕಲ್ಲ. ಅಯ್ಯೋ ಬೇಗ ಮಾಡಿ, ತಡ ಆಗ್ತಿದೆ. ಅಮ್ಮ, ನಿನ್ನ ಮಗನ ಮೇಲೆ ಸ್ವಲ್ಪ ಗಮನ ಕೊಡ್ರಿ. ಈ ಪಂಡಿತ ರಾಮಕೃಷ್ಣನ ನಡವಳಿಕೆ ಯಾಕೋ ಸರಿ ಅನ್ಸಕತ್ತಿಲ್ಲ. ಅಲ್ಲಿ ನರ್ತಕಿಯರು ಇರ್ಬೋದು, ಮತ್ತೆ ಅಲ್ಲಿ ಕಾವಲ ಮಾಡೋದಕ್ಕೆ ನೀವು ಇರೋದಿಲ್ಲ, ಶಾರದನಿರಲ್ಲ, ಮತ್ತೆ ನಾನು ಕೂಡ ಇಲ್ಲಲ್ಲ ಅಲ್ವಾ? ಸುಮ್ನಿರೋ. ಕ್ಷಮಿಸಿ ಸುಬ್ಬಲಕ್ಷ್ಮಿ ದೇವಿ. ಅಯ್ಯೋ, ಸುಬ್ಬಲಕ್ಷ್ಮಿ ಅಲ್ಲಪ್ಪ, ಸುಬ್ಬಲಕ್ಷ್ಮಿ ರಾಮಕೃಷ್ಣ. ಓಹೋ ತಾಯಿ ಸುಬ್ಬಲಕ್ಷ್ಮಿ ದೇವಿ, ಕ್ಷಮಿಸಿ ನನ್ನನ್ನ. ಬೆಂಕಿಲಿ ತುಪ್ಪ ಸುರಿಬೇಡಿ, ಈಗಷ್ಟೇ ಬೆಂಕಿ ಉರಿತಾ ಇದೆ ಇಲ್ಲಿ. ಸಾಕ್, ನಿಲ್ಸಿ. ಅದನ್ನ ಹೇಳಾಕತ್ತೀನಿ. ಅವರಲ್ಲಿ ಬೆಂಕಿ ಭಗ ಭಗ ಅಂತ ಉರಿಯಾಕತ್ತೈತಿ. ಶಾರದಾ, ನಾನು ಅಲ್ಲಿಂದ ಬರ್ಬೇಕಾದ್ರೆ ನಿನಗೆ ರಸ್ತೆ ಬದಿಲಿರೋ ಎಲ್ಲ ಒಳ್ಳೊಳ್ಳೆ ಉಡುಗೊರೆಗಳನ್ನ ತರ್ತೀನಿ, ಸರಿನಾ? ಮತ್ತೆ ನನ್ಗೆ? ಹಾ, ನಿನಗೂ ಕೂಡ. ಅಮ್ಮ, ನಿನಗೂ ಕೂಡ ತರ್ತೀನಿ. ಎಲ್ಲರಿಗೂ ಏನಾದ್ರೂ ಒಂದು ತಗೋ ಬರ್ತೀನಿ. ನನ್ನನ್ನ ಇಲ್ಲಿಂದ ಹೋಗೋದಕ್ ಬಿಡಿ ಮೊದ್ಲು. ಇವ್ರೆಲ್ಲಿ ಹೋದ್ರು? ಇದೇನಿದು? ಸಾಮಗ್ರಿಗಳ ಸೂಚಿ. ನಾವ್ ಎಷ್ಟು ಬರ್ತಿದೀವೋ ಅಷ್ಟು ತಂದ್ರೆ ಸಾಕು. ಇಷ್ಟೇನಾ? ಇದು ನನ್ ಚೀಟಿ, ಇದು ಚಿಕ್ಕದಾಗಿದೆ. ಅಮ್ಮ, ನಿನ್ ಚೀಟಿ ಇಲ್ವಾ? ಚಿಕ್ಕದ ನೋಡಿದ್ಯಾ? ಇದು ಚಿಕ್ಕದ? ನಾನು ಪ್ರವಾಸಕ್ಕೆ ಹೋಗ್ತಿಲ್ಲ, ನಾನು ರಾಜಕೀಯ ಕಾರಣಕ್ಕೆ ಹೋಗ್ತಿರೋದು. ಏನು ತೊಂದ್ರೆ ಇಲ್ಲ, ನಾನ್ ತಗೊಂಡ್ ಬರ್ತೀನಿ. ಎಲ್ಲರದು ವಸ್ತುಗಳು ಎಲ್ಲದನ್ನು ಕೂಡ ನಾನು ತಗೊಂಡ್ ಬರ್ತೀನಿ. ತಿನ್ಸು. ನೋಡಿದ್ಯಾ ರಾಮ, ನಿನ್ ಪರಿವಾರದ ಎಲ್ಲಾ ಜನರು ನಿನ್ಕಿಂತ ಬುದ್ಧಿವಂತರು. ಎಲ್ಲಾರು ಅವ್ರವ್ರ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ನಿನ್ನ ಅಷ್ಟು ಸುಲಭವಾಗಿ ಹೊರಡೋದಕ್ ಬಿಡೋದಿಲ್ಲ. ಪೂರ್ತಿ ತಯಾರಿ ಮಾಡ್ಬಿಟ್ಟೆ ಕಳಿಸ್ತಾರೆ. ಬಂದು ನಾನಿನ್ನು ಕೆಲ್ಸಕ್ಕೆ ಹೊರಡ್ಲೇ ಇಲ್ಲ. ಅಷ್ಟ್ರಲ್ಲ ಇವ್ರಿಗೆ ನನಗ್ ದೊಡ್ಡ ಕೆಲ್ಸನೇ ಕೊಟ್ಬಿಟ್ರು. ಇದೇ ನನ್ನ ಕುಟುಂಬ, ಅದಕ್ ನೀನ್ ಹೇಳ್ತಿದ್ಯಾ ಭಾಗ್ಯ ಅಂತ. ಅಯ್ಯೋ ಸರಿ ಬಿಡು, ಹೊರಡೋಣ. ಯಾವ ವ್ಯಕ್ತಿ ಸಮಯದ ಪರಿಪಾಲನೆಯನ್ನು ಮಾಡೋದಿಲ್ವೋ ಅವನಿಗೆ ಎಲ್ಲ ರೀತಿಯ ಅನಿಷ್ಟಗಳೇ ಆಗೋದು. ಗುರುಗಳೇ, ಒಂದು ಮಾತು ಹೇಳ. ಪಂಡಿತ ರಾಮಕೃಷ್ಣ ಸಮಯಕ್ಕಿಂತ ತುಂಬಾ ಮುಂದೆ ಹೋಗ್ತಿರ್ತಾನೆ, ಮತ್ತೆ ನಿಮ್ಮ ಸಮಯನೂ ಕೂಡ ಹಾಳು ಮಾಡ್ತಾನೆ. ಗುರುಗಳೇ ಬಂದೆ. ಹೇಳಿ ಗುರುಗಳೇ. ದಡ್ಡ ನನ್ನ ಮಗನೇ, ಸ್ವಲ್ಪ ಸಮಯದವರೆಗೆ ನಿನ್ನ ಬಾಯಿ ಮುಚ್ಚೋದಕ್ಕೆ ಆಗೋದಿಲ್ವ ನಿನಗೆ? ಹೋಗೋ, ಕೆಲಸ ನೋಡ್ಕೋ ಹೋಗಿ ನಿಂದು. ಆಗ್ಲಿ ಗುರುಗಳೇ. ಪ್ರಣಾಮಗಳು ಗುರುವರ್ಯ. ಬನ್ನಿ ಪಂಡಿತ ರಾಮಕೃಷ್ಣ,
ಇದೇನೇ ಸಮಯ ಬರೋದು ನೀವು? ನೀನು ನಮ್ಮಂತ ಮಹಾಜ್ಞಾನಿ ರಾಜಗುರುಗಳಿಗೆ ಕಾಯುವಂತೆ ಮಾಡ್ತೀಯಾ? ನಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ತಾ ಇದ್ದೀರಾ ನೀವು. ಕ್ಷಮಿಸಿ ಆಚಾರ್ಯರೇ, ಕ್ಷಮಿಸಿ. ಅದ್ ನನ್ ಮನೆಯವರು ಮೊಸರು ಮತ್ತೆ ಸಕ್ಕರೆ ತಿನ್ಸೋದ್ರಲ್ಲಿ ತಡ ಮಾಡ್ಬಿಟ್ರು, ಅದಕ್ಕೆ ಬರೋದಕ್ಕೆ ತಡ ಆಯ್ತು. ನಿಮ್ಮ ತಲೆ ತುಂಬಾ ಬರೀ ಮೊಸರೇ ತುಂಬಿದ್ಯಾ ರಾಮಕೃಷ್ಣ? ಹೌದು ಹೌದು, ನೀವು ಸರಿಯಾಗಿ ಹೇಳ್ತಿದ್ದೀರಾ. ನಾವೀಗ ಹೊರಡ್ಲೇಬೇಕು, ಯಾಕೆಂದ್ರೆ ಸಮಯ ಆಗ್ತಾ ಇದೆ. ನಡೀರಿ, ನಿಮಗಾಗಿ ಅಶ್ವ ಸಹ ಸಿದ್ಧವಾಗಿ ನಿಂತಿದೆ. ಹೋಗಿ ಕೂತ್ಕೊಳ್ಳಿ, ಹೋಗಿ ಅದ್ರ ಮೇಲೆ. ನಾನು ಪಲ್ಲಕ್ಕಿಲ್ ಬರ್ತೀನಿ, ಮತ್ತೆ ಈ ಕತ್ತೆಗಳು ಆ ಪಲ್ಲಕ್ಕಿನ ಎತ್ಕೊಂಡ್ ಬರ್ತವೆ. ಸರಿ ಆಚಾರ್ಯರೇ, ಮಾರ್ಗ ತುಂಬಾ ದೂರ ಇದೆ, ನಾವೀಗ್ಲೇ ಹೊರಡ್ಬೇಕು. ನಾವಂತೂ ಸರಿಯಾದ ಸಮಯಕ್ಕೆ ತಲುಪಬೇಕಲ್ವಾ? ನಡೀರಿ. ಸರಿ ಬನ್ನಿ. ರಾಮಕೃಷ್ಣ, ಈಗೇನು ಹೋಗ್ತಾ ಇದೆಯಾ? ಆದ್ರೆ ನೀನ್ ಮತ್ತೆ ವಾಪಸ್ ಬರೋದೇ ಇಲ್ಲ. ಕೊನೆಯದಾಗಿ ನೋಡ್ಕೊ ನಿನ್ನ ಸಂಪೂರ್ಣ ವಿಜಯನಗರವನ್ನ. ಸ್ವಾಮಿ, ಮತ್ತೆ ಬಂದಲ್ಲ ಸ್ವಾಮಿ. ಕೊನೆದಾಗ ಒಂದ್ಸಾರಿ ನಿಮ್ಗೆ ಆರತಿ ಮಾಡ್ತೀನಿ ಸ್ವಾಮಿ. ಅಯ್ಯೋ ಭಾಗ್ಯವತಿ, ನಾನ್ ತಾಳಿಕೋಟೆಗಷ್ಟೇ ಹೋಗ್ತಿರೋದು, ನಾನೇನ್ ಸ್ವರ್ಗಕ್ಕೆ ಹೋಗ್ತಾ ಇಲ್ಲ. ಶಿವ 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 ಶಿವ, ಶುಭ ಮಾತಾಡಿ ಸ್ವಾಮಿ. ಅಪಶಕುನ ಆಯ್ತು ಸ್ವಾಮಿ, ಘೋರ ಅಪಶಕುನ. ಇವತ್ತು ನಿಮ್ ಯಾತ್ರೆನ ಸ್ಥಗಿತಗೊಳಿಸ್ಬಿಡಿ. ನೀನ್ ಇಷ್ಟು ಜೋರಾಗಿ ಆರತಿ ಮಾಡ್ತಿದ್ರೆ ದೀಪ ಆರೋಗ್ಯ ಏನೇನಾಗುತ್ತೆ? ನೀನ್ ಮಾಡ್ತಿರೋದು ಹೇಗಿದೆ ಅಂದ್ರೆ ಆರತಿ ಮಾಡ್ದಂಗಿಲ್ಲ, ಬೀಸೋ ಕಲ್ಲಲ್ಲಿ ಬೀಸ್ದಂಗಿದೆ. ಗುರುಮಾತಾ, ನೀವು ಚಿಂತೆ ಮಾಡ್ಬೇಡಿ, ಆರತಿನ ಬಿಡಿ, ಆಚಾರ್ಯರಿಗೆ ದೃಷ್ಟಿ ಬೀಳದೆ ಇರೋ ತರ ನೋಡ್ಕೊಳ್ಳಿ. ಅತ್ಯುತ್ತಮ ವಿಚಾರ. ನಿಮ್ ಶತ್ರು ಮಣ್ಣಲ್ಲಿ ಸೇರ್ ಹೋಗ್ಲಿ. ನಡೀರಿ. ಯಾಕೆ ಪಂಡಿತ ರಾಮಕೃಷ್ಣ, ನೋಡಿದ್ರಾ? ನನ್ನ ಜೊತೆ ಇರೋದ್ರಿಂದ ನಿಮಗೂನು ಎಷ್ಟು ಆನಂದದಾಯಕವಾಗಿದೆ ಅಂತ. ಇದೆಲ್ಲ ನಿಮ್ಮ ಕೃಪಾ ದೃಷ್ಟಿ, ಇಲ್ಲ ಅಂದ್ರೆ ನನಗೆಲ್ಲಿದೆ ಯೋಗ್ಯತೆ? ಗುರುವರ್ಯ, ಪರಿಚಯ ಪತ್ರ ಅಂತೂ ನೀವು ಸರಿಯಾಗಿ ಇಟ್ಕೊಂಡಿದ್ದೀರಾ ಅಲ್ವಾ? ಹೌದು ಹೌದು, ಅದು ನನ್ನ ಹತ್ರ ಸುರಕ್ಷಿತವಾಗಿದೆ. ಯಾಕೆ ಅಂದ್ರೆ ಅದು ನಮ್ಮ ಪರಿಚಯ ಪತ್ರ, ಅದು ತುಂಬಾನೇ ಮುಖ್ಯವಾಗಿರೋದು. ಅದು ನನ್ನ ಚೀಲದಲ್ಲಿ ಕೆಳಭಾಗದಲ್ಲಿ ಇಟ್ಟಿದ್ದೀನಿ. ನಾನು ಖುದ್ದಾಗಿ ನನ್ನ ಕೈಗಳಿಂದಾನೇ ನನ್ನ ಪರಿಚಯ ಪತ್ರವನ್ನು ಸುಲ್ತಾನ್ರಿಗೆ ಕೊಡ್ತೀನಿ. ಸರಿ, ಸಿಕ್ಬಿಡ್ತು. ಇವ್ರಿಬ್ರನ್ನ ನರ್ಕ ಕಳಿಸೋ ದಾರಿ ನನಗೆ ಸಿಕ್ಬಿಡ್ತು. ಒಂದು ಸಲ ಆ ಪರಿಚಯ ಪತ್ರ ನನ್ನ ಕೈಗೆ ಸಿಗಲಿ. ಏನು ಮಾಡ್ತಾ ಇದೀರ ನೀವು? ಅಯ್ಯೋ, ನೇರವಾಗಿ ಯಾಕ್ರೋ ಹೋಗ್ತಾ ಇಲ್ಲ ಮೂರ್ಖರ? ಗುರುಗಳೇ, ಈ ಹೊನೆ ಸರಿಯಾಗಿ ನಡೀತಾ ಇಲ್ಲ, ತುಂಬಾ ಅಂಕುಡೊಂಕಾಗಿ ನಡೀತಾ ಇದ್ದಾನೆ. ನಿಂದೇನ್ ಸೊಂಟನ ಇಲ್ಲ ಬಳ್ಳಿನ ಬಳುಕ್ತಾ ಇದ್ಯಾ? ಒಂದ್ಸರಿ ಆ ಕಡೆ, ಒಂದ್ಸರಿ ಈ ಕಡೆ, ಒಂದ್ಸರಿ ಬಲಕ್ಕೆ, ಒಂದ್ಸರಿ ಎಡಕ್ಕೆ. ಸರಿಯಾಗಿ ಹಿಡ್ಕೋ, ಸರಿಯಾಗಿ ನಡಿ. ಅಯ್ಯೋ, ಅರೆ 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 ಅರೆ, ಅಯ್ಯೋ ಗುರುವಿನ ಗುರುಗಳು, ಅಯ್ಯೋ ಗುರುಗಳು ಬಿದ್ದೋದ್ರು. ಗುರುಗಳೇ, ಅಯ್ಯೋ ಗುರುಗಳೇ, ಏನಾಯ್ತು ಗುರುಗಳೇ? ಶಿವ್ ಶಿವ 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 ಶಿವ. ಅಯ್ಯೋ ಆಚಾರ್ಯರೇ, ಆಚಾರ್ಯರೇ, ಎದ್ದೇಳಿ ಎದ್ದೇಳಿ, ಹೇಳಿ ಎದ್ದೇಳಿ, ಹೇಳಿ. ಎದ್ದೇಳಿ 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 ಎದ್ದೇಳಿ, ನೋಡ್ಕೊಂಡು ಹೇಳಿ ಆಚಾರ್ಯರೇ. ನಿಲ್ಲಿ. ಹೇಳಿ ಹೇಳಿ. ಇರೋ ದುಷ್ಟ ರಾಜ, ಗುರು ಮೇಲೆ ಪ್ರಹಾರ ಮಾಡಿದ್ಯಾ ನೀನು? ಶಿವ, ಆಚಾರ್ಯರೇ ಪ್ರಹಾರ ಮಾಡ್ಲಿಲ್ಲ, ಚಿಕಿತ್ಸೆ. ನಿಮ್ಮ ಸೊಂಟ ಸರಿ ಮಾಡೋದಕ್ಕೆ ಚಿಕಿತ್ಸೆ ಕೊಟ್ಟೆ. ಚಿಕಿತ್ಸೆನಾ? ಸ್ವಲ್ಪ ಸ್ವಲ್ಪ ಆರಾಮಾಗಿದೆ ಈಗ. ಇವರು ನಮ್ಮ ಗುರುಗಳು, ನಾವ್ ಇವ್ರನ್ನ ಸರಿ ಮಾಡ್ತೀವಿ, ನಾವ್ ಇವ್ರನ್ನ ಹೊಡಿತೀವಿ. ಇಲ್ಲ, ನಾನು ಹೊಡಿತೀನಿ. ನಾನು ಇವರ ಪ್ರಿಯ ಶಿಷ್ಯ ಅಲ್ವಾ ಗುರುಗಳೇ? ಹೊಡಿತೀನಿ, ನಾನೇ ಹೊಡಿತೀನಿ. ನಾನು ಹೊಡಿತೀನಿ. ಹೇಳಿ ಗುರುಗಳೇ. ಚಿಕಿತ್ಸೆ ಮಾಡಿದಕ್ಕೆ ಧನ್ಯವಾದ. ಆದ್ರೆ ನಾನು ಮುಂದಕ್ಕೆ ಪ್ರಯಾಣವನ್ನು ಬೆಳೆಸೋಕಾಗಲ್ಲ, ನಾನು ವಿಶ್ರಾಂತಿ ತಗೋಬೇಕು. ಇವನು ಪಾಠ ಕಲಿಸ್ತೀನಿ. ನಮ್ಮ ಗುರುಗಳನ್ನೇ ಬಿಡಿಸ್ಬಿಟ್ಟೆ ನೀನು. ನನ್ನನ್ನು ಕ್ಷಮಿಸಿ ಗುರುಗಳೇ, ತಪ್ಪಾಯ್ತು. ಅಯ್ಯೋ, ನೀವು ಶಾಂತರಾಗಿ. ಈ ಸಣ್ಣ ಘಟನೆ ಆಗಿದ್ರಿಂದಾಗಿ ಮುಂದೆ ಆಗೋ ದೊಡ್ಡ ಅಪಾಯ ತಪ್ತು ಅಲ್ವಾ? ಇದೊಂದು ಚಿಕ್ಕ ಘಟನೆ, ನಿಜವಾದ ದೊಡ್ಡ ಘಟನೆ ಮುಂದೆ ಬರೋದಿದೆ. ಮತ್ತೆ ಆಚಾರ್ಯರೇ, ನೀವೇನು ಚಿಂತೆ ಮಾಡಬೇಡಿ, ನಿಮ್ ವಿಶ್ರಾಂತಿಗೆ ಎಲ್ಲಾ ವ್ಯವಸ್ಥೆನೂ ಆಗ ಹೋಗುತ್ತೆ. ಇಲ್ಲೇ ಹತ್ರದಲ್ಲಿ ಒಂದು ನದಿ ಇದೆ. ನದಿನಾ?
ನಿನಗೆ ಹೇಗೆ ಗೊತ್ತು? ನಾನು ಈಗಷ್ಟೇ ಒಂದು ಹಕ್ಕಿ ಕೊಕ್ಕಲ್ಲಿ ನೀರ್ ತಗೊಬಂದು ತನ್ನ ಮಕ್ಕಳಿಗೆ ಕುಡ್ಸೋದನ್ನ ನೋಡ್ದೆ. ಒಂದ್ ನದಿ ಇದೆ ಅಂದ್ರೆ ಅದ್ರ ಪಕ್ಕದಲ್ಲಿ ಒಂದು ವಿಶ್ರಾಂತಿ ಸ್ಥಳ ಇದ್ದೇ ಇರತ್ತೆ. ಹೋಗೋಣ. ಹೋಗೋಣ. ಮಾಡಿ ಮಾಡಿ ಸರಿಯಾಗಿ ವಿಶ್ರಾಂತಿ ಮಾಡಿ. ಇದೊಂದು ಚಿಕ್ಕ ಘಟನೆ, ನಿಜವಾದ ದೊಡ್ಡ ಘಟನೆ ಈಗ ಮುಂದೆ ಬರೋದಿದೆ. ಯಾಕಂದ್ರೆ ಈ ಗೆಜ್ಜಮ್ಮ ಒಂದು ಅವಮಾನದ ಸೇಡ್ ಕೂಡ ತೀರಿಸ್ಕೊತಾನೆ.